ತಮ್ಮ ತಮ್ಮ ಅಹಮಿನ ಕೋಟೆಯೊಳಗೆ ಬಂದಿಯಾಗಿ ಸಂಸಾರ ಬಂಧನದಿಂದ ದೂರ ಆಗ್ತಾ ಇರ್ತಕ್ಕಂತಹ ರವೀಶ ಮತ್ತು ಅದಿತಿಯ ಬಾಳು ಮುಂದೇನಾಗ್ತದೆ ಬನ್ನಿ ನೋಡುವ ಸ್ನೇಹಿತರೆ. ಅಹಮಿನ ಕೋಟೆಯ ಭಾಗ 2 ಮತ್ತು ಅಂತಿಮ ಭಾಗ. ರವೀಶನ ಆಫೀಸಿನಲ್ಲಿ ಹೇಮಾ ಎಂಬ ಹೊಸದಾಗಿ ಬಂದಿದ್ದ ಕೊಲೀಗಿದ್ದಳು. ಅವಳು ಬಹಳ ದಿನದಿಂದಲೂ ರವೀಶನ ಮೇಲೆ ಒಂದು ಕಣ್ಣಿಟ್ಟಿದ್ಲು. ಅದರಲ್ಲೂ ತಾನಾಯ್ತು ತನ್ನ ಪಾಡಾಯ್ತು ಎಂದು ಸದಾಕಾಲ ಕೆಲಸದಲ್ಲಿ ಮುಳುಗೇಳುವ ರವೀಶನನ್ನು ಕಂಡರೆ ಅವಳಿಗೆ ಎಂಥದೋ ಒಂದು ರೀತಿಯ ಅಟ್ರಾಕ್ಷನ್. ಆದರೆ ರವೀಶ ಮಾತ್ರ ಅವಳನ್ನು ಆದಷ್ಟು ದೂರವೇ ಇಟ್ಟಿದ್ದ. ಮನೆಯಲ್ಲಿ ಮುದ್ದಾದ ಪತ್ನಿ ಇದ್ದಳು. ಮತ್ತೆ ಕೆಲಸ ಬಿಟ್ಟರೆ ಬೇರೆ ಕಡೆಗೆ ಗಮನ ಕೊಡುವ ಸ್ವಭಾವ ಇವನದಲ್ಲ. ಆದ ಕಾರಣ ಇಂಥ ಒಂದು ಎಂಟರ್ಟೈನ್ಮೆಂಟ್ಗಳನ್ನು ಅವನೆಂದೂ ಪ್ರೋತ್ಸಾಹಿಸ್ತಾ ಇರಲಿಲ್ಲ. ಆದರೆ ಈಗ ರವೀಶನ ನಡತೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇತ್ತು ಹೇಮಳಿಗೆ. ಮೊದಲಿನ ಹಾಗೆ ಕೆಲಸದಲ್ಲಿ ವ್ಯಸ್ತನಿರ್ತಿದ್ದ. ಹಾಗೆ ನೋಡಿದರೆ ಇನ್ನೂ ಹೆಚ್ಚಾಗಿ ತನ್ನ ಪ್ರಾಜೆಕ್ಟ್ಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ. ಆದರೆ ಹೇಮಳಿಗೆ ಹೇಗಾದರೂ ಮಾಡಿ ಅವನನ್ನು ಕಾಫಿಗೆ ಕರೆಯೋದು, ಈ ಕೆಲಸ ನಂಗೆ ಗೊತ್ತಾಗ್ತಿಲ್ಲ ಹೇಳ್ಕೊಡಿ ಅನ್ನೋದು, ಹೀಗೆ ಏನೋ ಒಂದು ಮಾಡಿ ಸದಾ ಅವನ ಹತ್ತಿರ ಬರೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ಲು. ಆದರೆ ರವೀಶ ಅವಾಯ್ಡ್ ಮಾಡೋದು ನಡೀತಾನೇ ಇತ್ತು. ಕೆಲಸದ ವಿಷಯ ಅವಳ ತಲೆಗೆ ಅಷ್ಟಾಗಿ ಹೋಗಲ್ಲ ಅಂತ ಗೊತ್ತಾಗಿ ಕಡೆಗೆ ತನ್ನ ಇನ್ನೊಬ್ಬ ಕೊಲೀಗನಿಗೆ ಇವಳನ್ನು ಗಂಟಾಕಿ ತಾನು ನಿರಾಳನಾಗಿದ್ದ. ನೀವು ಅವ್ರ ಹತ್ರ ಹೇಳಿಸ್ಕೊಳ್ಳಿ, ದಯವಿಟ್ಟು ಇನ್ಮೇಲೆ ನನಗೆ ತೊಂದರೆ ಕೊಡಬೇಡಿ ಅಂತ ಸ್ವಲ್ಪ ಖಾರವಾಗಿ ಹೇಳಿದ ನಂತರ ಹೇಮಾ ಆದಷ್ಟು ಅವನಿಂದ ದೂರ ಇರೋದೇ ಸರಿ ಎಂದು ನಿರ್ಧಾರಕ್ಕೆ ಬಂದಿದ್ದಳು. ಇದರಿಂದ ರವೀಶ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟಿದ್ದ. ಅವನಿಗೆ ಇದ್ಯಾವುದೂ ಬೇಕಿರಲಿಲ್ಲ. ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಬೇಸತ್ತಿದ್ದ. ಅದರಲ್ಲೂ ಒಂದು ರಿಲೇಷನ್ಶಿಪ್ ಇಷ್ಟು ಕೆಟ್ಟದಾಗಿರುವಾಗ ಇನ್ಯಾವುದೋ ಒಂದು ಹೊಸ ರಿಲೇಷನ್ ಹುಡುಕೋದು, ಮತ್ತೊಮ್ಮೆ ಮೂರ್ಖನಾಗೋದು, ಇದ್ಯಾವುದು ಅಸಲಿಗೆ ಅವನಿಗೆ ಬೇಕಿರಲೇ ಇಲ್ಲ. ಈಗ ಹೇಮಳಿಂದ ಮುಕ್ತಿ ದೊರೆತದ್ದರಿಂದ ಒಂದು ರೀತಿಯ ನೆಮ್ಮದಿ ದೊರಕಿತ್ತು ರವೀಶನಿಗೆ. ಇತ್ತ ಅದಿತಿಗೆ ಆಫೀಸಿನಲ್ಲಿ ಬಹಳ ಕೆಲಸದ ಒತ್ತಡ ದಿನೇ ದಿನೇ ಹೆಚ್ಚುತ್ತಾನೇ ಇತ್ತು. ಮೇಲಿನ ಅಧಿಕಾರಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತೀರಾ ಕಣ್ರಿ ಅಂತ ಬೆಣ್ಣೆ ಮಾತಾಡ್ತಾ ಎಲ್ಲವನ್ನ ಅದಿತಿಯ ತಲೆಗೆ ಕಟ್ಟಿದ್ದ. ಮೊದಲೆಲ್ಲ ಹೊಗಳಿಕೆಗೆ ಉಬ್ಬಿ ಹೋಗ್ತಿದ್ದ ಅದಿತಿಗೆ ದಿನೇ ದಿನೇ ತಾನು ಬಲಿಪಶುವಾಗಿದ್ದೇನೆ ಎಂಬ ಸತ್ಯದರಿವಾಗಿತ್ತು. ಬೇರೆಯವರೆಲ್ಲ ಆರಾಮಾಗಿ ಎಷ್ಟು ಕೆಲಸ ಬೇಕೋ ಅಷ್ಟು ಮಾಡ್ಕೊಂಡು ನಗ್ನಗ್ತಾ ಎಂಜಾಯ್ ಮಾಡ್ತಿದ್ರೆ ತಾನು ಮಾತ್ರ ಸದಾಕಾಲವೂ ಕೈ ತುಂಬ ಕೆಲಸ ಮಾಡೋದು, ಕಡೆಗೆ ಕೊಲೀಗ್ ಜೊತೆ ಮಾತಾಡೋದಿಕ್ಕೂ ಸಮಯ ಇಲ್ಲದೆ ಇರೋ ಅಷ್ಟು ಕೆಲಸ ತಲೆ ಕಟ್ಬಿಡ್ತಿದ್ದ ಬಾಸ್ ಜಾಣ್ಮೆಯಿಂದ. ತಾನು ಮೂರ್ಖಳಾಗ್ತಿದ್ದೀನಿ ಅನ್ನೋದು ಅರಿವಾಗೋಷ್ಟರಲ್ಲಿ ಬಹಳ ತಡವಾಗಿತ್ತು. ಹೇಗಾದರೂ ಮಾಡಿ ಕೆಲಸದ ಒತ್ತಡವನ್ನು ತಪ್ಪಿಸಿಕೊಳ್ಳಬೇಕು ಎಂಬ ದೃಢ ನಿರ್ಧಾರಕ್ಕೆ ಬಂದಳು ಅದಿತಿ. ತನಗೆ ಪ್ರಮೋಷನ್ ಸಿಕ್ಕದಿದ್ರೂ ಸರಿನೇ, ಇಷ್ಟೊಂದು ಒತ್ತಡದಲ್ಲಿ ತಾನು ಕೆಲಸ ಮಾಡ್ತಿದ್ರೆ ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಿಬಿಡ್ತೀನಿ ಅನ್ನೋ ಭಯ ಕಾಡ್ಲಿಕ್ಕೆ ಶುರುವಾಗಿತ್ತು. ಹೇಗೋ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು. ಆದರೆ ಯಾವಾಗ ತನ್ನ ಸಂಸಾರವೆಂಬ ದೋಣಿ ಅಲ್ಲಾಡತೊಡಗಿತ್ತೋ, ಮನೆಯಲ್ಲಿ ಅತ್ತ ಮೊಗ ಇತ್ತ ಮೊಗ ಎಂಬ ಪರಿಸ್ಥಿತಿ ನಿರ್ಮಾಣವಾಗತೊಡಗಿತ್ತೋ, ಅಂದಿನಿಂದ ಕಚೇರಿಯ ಕೆಲಸಗಳ ಒತ್ತಡವನ್ನು ಮತ್ತೆ ಜೀವನದ ಒತ್ತಡ ಎಲ್ಲವನ್ನ ನಿಭಾಯಿಸಲು ಅಸಾಧ್ಯವೆನಿಸಿತ್ತು. ನಿಧಾನವಾಗಿ ಕಚೇರಿಯ ಕೆಲಸಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಾನು ಮಾಡೋದಕ್ಕೆ ಸಾಧ್ಯ. ಅತಿಯಾಗಿ ಹೆಚ್ಚಿನ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ ಸರ್ ಎಂದು ಸ್ವಲ್ಪ ನಿಷ್ಠುರವಾಗಿ ಹೇಳಿ ಹೆಚ್ಚಿನ ಪ್ರಾಬ್ಲಮ್ಸ್ಗಳ ಹೊರೆಯಿಂದ ತಪ್ಪಿಸಿಕೊಂಡಿದ್ದಳು ಅದಿತಿ. ಮೇಲಧಿಕಾರಿಗೆ ಮೊದಮೊದಲು ಕೋಪವೇ ಬಂದಿತ್ತು. ಆದರೆ ಆಕೆಯ ಮೇಲೆ ಎಗರಾಡಲು ಸಾಧ್ಯವಿಲ್ಲ. ಏಕೆಂದರೆ ಅದಿತಿ ಅದ್ಭುತವಾದ ವರ್ಕರ್ ಅಂತ ಒಂದು ಒಳ್ಳೆ ಹ್ಯಾಂಡ್ನ ಕಳೆದುಕೊಳ್ಳಲು ಆತ ತಯಾರಿರಲಿಲ್ಲ. ಆದ್ದರಿಂದ ಕೆಲಸ ಕಮ್ಮಿ ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗೆ ಆತ ಆದಷ್ಟು ಕಮ್ಮಿ ಮಾಡಲು ಪ್ರಯತ್ನಪಟ್ಟ. ಇದರಿಂದ ಅದಿತಿಗೆ ಬಹಳನೇ ಉಪಯೋಗ ಆಗಿದ್ದು, ಎಷ್ಟೋ ಒತ್ತಡ ಕಮ್ಮಿಯಾಗಿ ನಿಧಾನವಾಗಿ ತನ್ನ ಆತ್ಮೀಯ ಸ್ನೇಹಿತೆ ರಶ್ಮಿಯೊಡನೆ ಅಲ್ಪ ಸ್ವಲ್ಪ ಸಮಯ ಸಿಕ್ಕಾಗ ತನ್ನ ಮನದೊಳಗಿನ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳತೊಡಗಿದ್ದಳು. ಇಂತಹ ಸಂದರ್ಭದಲ್ಲಿ ತನ್ನ ಮತ್ತು ರವೀಶನ ನಡುವಿನ ಗೊಂದಲಗಳನ್ನು ಹೇಳಿದಾಗ ರಶ್ಮಿ ನಿಜಕ್ಕೂ ಆಘಾತಗೊಂಡಳು. ಏಕೆಂದರೆ ಇಡೀ ಆಫೀಸಿನಲ್ಲಿ ಇರತಕ್ಕಂಥ ಬಹಳವಾಗಿ ಮೆಚ್ಚಿದ ಮತ್ತು ಅದ್ಭುತ ಎನಿಸುವ ಜೋಡಿಗಳಲ್ಲಿ ಕೂಡ ಬಹಳಷ್ಟು ಜೋಡಿಯ ನಡುವಿನ ಸಂಬಂಧಗಳಲ್ಲಿ ಬಿರುಕು ಮೂಡಿತ್ತು ಅನ್ನೋದು ತಿಳಿದಾಗ ರಶ್ಮಿಗೆ ಮೊದಲು ಆಘಾತವೇ ಉಂಟಾಯಿತು. ಈ ಆಫೀಸ್ನಲ್ಲಿ ಇರುವಂತಹ ಹಲವರ ಜೀವನದ ಬಗ್ಗೆ ರಶ್ಮಿ ಹತ್ತಿರದಿಂದ ಕಂಡಿದ್ಲು. ಬಹಳಷ್ಟು ಜನರು ಡೈವರ್ಸ್ನ ಅಂಚಿನಲ್ಲಿದ್ದರು. ಇನ್ನು ಕೆಲವರು ಈಗಾಗಲೇ ಡೈವರ್ಸ್ಗೆ ಅಪ್ಲೈ ಮಾಡಿದ್ರು. ಇನ್ನು ಕೆಲವರು ಡೈವರ್ಸ್ ತಗೊಂಡು ದೂರಾಗಿದ್ರು.
ಆದರೆ ಈ ದೂರ ಆಗಿರುವವರ ಕಥೆಗಳಂತೂ ಇನ್ನೂ ಘೋರವಾಗಿತ್ತು. ಯಾವುದೋ ಹಠಕ್ಕೆ ಬಿದ್ದು ಡೈವರ್ಸ್ ತಗೊಂಡು ಈಗ ಅತ್ತಾನೂ ಇಲ್ಲ ಇತ್ತಾನೂ ಇಲ್ಲ ಅನ್ನೋ ಸ್ಥಿತಿಲಿ ಗೋಳಾಡ್ತಾ ಇದ್ರು. ವಾಪಸ್ ಹೋಗೋದಿಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ. ಹೊಸದಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿದವರಿಗೆ ಸಹ ರಶ್ಮಿ ಬುದ್ಧಿ ಹೇಳಿ ಆದಷ್ಟು ನಿರ್ಧಾರದಿಂದ ಹೊರಬನ್ನಿ, ಒಮ್ಮೆ ಕೂತು ಮಾತನಾಡಿ ಅಂತ ಹೇಳ್ತಿದ್ಲು. ಇಂತಹ ಸಂದರ್ಭದಲ್ಲಿ ತನ್ನ ಆತ್ಮೀಯ ಗೆಳತಿ ಕೂಡ ಅದೇ ಒಂದು ದುರಂತದತ್ತ ಪಯಣ ಸಾಗ್ತಾ ಇದೆ ಎಂದರಿತಾಗ ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಳು. ಇಂದು ಭೇಟಿಯಾಗೋಣ ಪಾರ್ಕ್ನಲ್ಲಿ ಅಂತ ಹೇಳಿ ಆಫೀಸ್ ಮುಗಿದ ನಂತರ ರಶ್ಮಿ ಮತ್ತು ಅದಿತಿ ಒಂದು ದೊಡ್ಡ ಪಾರ್ಕಿನತ್ತ ಹೆಜ್ಜೆ ಹಾಕಿದ್ರು. ವಿಶಾಲವಾದ ಮರದ ಕೆಳಗೆ ಇದ್ದಂತಹ ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡ್ರು. ಒಮ್ಮೆ ನಿಟ್ಟುಸಿರು ಬಿಟ್ಟು ಸುತ್ತ ನೋಡಿದ್ರು. ಪುಟ್ಟ ಪುಟ್ಟ ಮುದ್ದು ಮಕ್ಕಳು ಆಗ ತಾನೇ ಶಾಲೆಯಿಂದ ಬಂದು ಬಟ್ಟೆ ಬದಲಾಯಿಸಿ ಆಟ ಆಡ್ತಾ ಇದ್ದಾರೆ. ಇನ್ನು ಕೆಲವರು ಡೈರೆಕ್ಟ್ ಶಾಲೆಯಿಂದಲೇ ಬಂದಿದ್ರೇನೋ ಹಠ ಮಾಡಿ ಯೂನಿಫಾರ್ಮ್ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ದೂರದಲ್ಲೇ 60-70 ವಯಸ್ಸಿನ ಅಜ್ಜಿ ತಾತಂದ್ರು ಎಷ್ಟೋ ವರ್ಷದ ದಾಂಪತ್ಯ ಪರಸ್ಪರ ಕೈಯಲ್ಲಿ ಕೈಯಿಟ್ಟು ತಮ್ಮಲ್ಲಿಯೇ ಕಳೆದು ಹೋಗಿದ್ದಾರೆ. ಬಹುಶಃ ತಮ್ಮ ಗತಕಾಲದ ಸುಂದರ ದಿನಗಳನ್ನ ಮೆಲುಕು ಹಾಕ್ತಾ ಇದ್ದಾರೇನೋ ಅನ್ನೋ ಆಗಿತ್ತು ಆ ದೃಶ್ಯ. ಇನ್ನು ಹೆಚ್ಚಿನವರೆಲ್ಲ ವಾಯುವಿಹಾರಕ್ಕೆ ಬಂದಿದ್ದವರೇ. ಅದು ಸಂಜೆ ಆದ್ರಿಂದ ಇಡೀ ಪಾರ್ಕ್ ಮಕ್ಕಳ ಕಲರವದಿಂದ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು. ತುಂಬಾ ಖುಷಿ ಅನ್ನಿಸ್ತು ಇಬ್ರಿಗೂ. ಆಗ ಮೆಲ್ಲಗೆ ರಶ್ಮಿ, ಅದಿತಿ, ನಿನ್ನ ಮತ್ತು ರವೀಶನ ನಡುವೆ ಅಂಥದ್ದೇನಾಗಿದೆ, ದಯವಿಟ್ಟು ತಿಳಿಸು ಎಂದಳು. ಅದಿತಿ ನಿಧಾನವಾಗಿ ತನ್ನ ಮತ್ತು ರವೀಶನ ನಡುವೆ ನಡೆದಂಥ ಸಣ್ಣ ಪುಟ್ಟ ಜಗಳಗಳು ಮತ್ತೆ ಮನೆಯ ಕೆಲಸದಲ್ಲಿ ಆತ ಸಹಾಯ ಮಾಡದೇ ಇದ್ದಿದ್ದು, ಈ ರೀತಿ ಆರಂಭವಾದದ್ದು ಕಡೆಗೀಗ ದೊಡ್ಡ ಕಂದಕವಾಗಿದೆ. ನನ್ನ ಅಡುಗೆ ನಾನು ಮಾಡ್ಕೊತೀನಿ, ಅವನ ಅಡುಗೆ ಅವನೇ ಮಾಡ್ಕೊಂಡು ಹೋಗ್ತಾನೆ, ಒಂದೇ ಮನೇಲಿದ್ರು ಬೇರೆ ಬೇರೆ ಮನೆಯಲ್ಲಿರುವ ರೀತಿ ವಾಸಿಸ್ತಿದ್ದೇವೆ ಎಂದಾಗ ರಶ್ಮಿಗೆ ತಕ್ಷಣ ಬಹಳ ಕೋಪ ಬಂದಿತ್ತು. ನಂತರ ಜೋರಾಗಿ ನಕ್ಕು ಬಿಟ್ಟಳು. ಸುತ್ತಲಿದ್ದವರು ಇವರೆಡೆಗೊಮ್ಮೆ ಕೆಕ್ಕರಿಸಿ ನೋಡಿದ್ರು. ಅದಿತಿ, ನಿನಗೆ ನಮ್ಮ ಪರಿಸ್ಥಿತಿ ನೋಡಿ ನಗು ಬರ್ತಿದ್ಯೇ ಎಂದಾಗ, ಖಂಡಿತ ಇಲ್ಲ ಅದಿತಿ, ನಿಮ್ಮ ಮತ್ತು ರವೀಶನ ನಡುವೆ ನಡೆದಿರ್ತಕ್ಕಂಥದ್ದೆಲ್ಲ ಸಿಲ್ಲಿ ರೀಸನ್ಗಳು. ನೀನು ಆಫೀಸಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರ ಕಥೆಗಳನ್ನು ಕೇಳಿಬಿಟ್ರೆ ಸಾಕು, ಕೈಯಲ್ಲಿ ಆಯುಧ ತಗೊಂಡು ಯುದ್ಧ ಮಾಡಿಬಿಟ್ಟಿದ್ದಾರೆ. ಸದ್ಯ ಯಾರೊಬ್ಬರು ಕೊಂದು ಜೈಲ್ಗೆ ಹೋಗಿಲ್ಲ, ಆ ಮಟ್ಟಕ್ಕೆ ಅವರ ನಡುವೆ ಜಗಳಗಳಾಗಿವೆ. ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಗೊತ್ತಾ. ಆದರೆ ನಿನ್ನ ಮತ್ತು ರವೀಶನ ನಡುವೆ ಎಲ್ಲ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಷ್ಟೇ. ಇಬ್ರು ಸಾಕಾಗಿ ಬಂದಿರ್ತೀರಾ. ನಿನಗೆ ಕೂತ್ ಕಡೆ ಕಾಫಿ ತಿಂಡಿ ಬರಲೆಂಬಾಸೆ, ಆದರೆ ಇಲ್ಲಿ ಅವನೂ ಸಾಕಾಗಿ ಬಂದಿರ್ತಾನೆ, ಅವನಿಗೂ ನೀನು ಕಾಫಿ ತಿಂಡಿ ಕೊಡಬೇಕೆಂಬ ಆಸೆ ಅಷ್ಟೆ. ಈಗ ಇಬ್ಬರು ಮಾಡಬೇಕಾಗಿರೋದು ಇಷ್ಟೇ. ಸಾಕಾಗಿರ್ತೀರಾ, ಅದ್ರ ಬದಲು ಹೊರಗಡೆ ಒಂದಿಷ್ಟು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಕೊಂಡು ಜೊತೆಗೆ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ನಂತರ ಮನೆಗೆ ಹೋಗಿ ಇನ್ಮೇಲೆ ಸಖತ್ ಫ್ರೆಶ್ ಅಪ್ ಆಗ್ತೀರಾ. ಹಾಗೆ ನೀನು ತರಕಾರಿ ಹೆಚ್ಕೊಡು, ಅವ್ನು ಪಾತ್ರೆ ಉಜ್ಲಿ, ನೀನು ಅದನ್ನು ತೊಳೆ. ಹೀಗೆ ಪರಸ್ಪರ ಸಹಕರಿಸಿದ್ರೆ ಎಷ್ಟು ಕೆಲಸ ಇದ್ರೂ ಮಾಡಬಹುದಲ್ವೇ. ಇದೊಂದು ಚಿಕ್ಕ ಕಿಡಿಯಾಗಿದೆ, ಸದ್ಯಕ್ಕೆ ಇದನ್ನು ಈಗಲೇ ನೀರಾಕಿ ಆರಿಸ್ಬಿಡಿ, ಇಲ್ಲಾಂದರೆ ದೊಡ್ಡ ಬೆಂಕಿ ಆಗಿಬಿಡುತ್ತೆ. ಅದನ್ನೆಲ್ಲ ಬಿಟ್ಟಾಕಿ ನೀವು ಮತ್ತೆ ಅದ್ಭುತವಾದ ಜೋಡಿಯಾಗಿ ಅರ್ಥೈಸಿಕೊಂಡು ಬಾಳ್ವೆ ಮಾಡಬೇಕಷ್ಟೇ ಎಂದಳು ರಶ್ಮಿ. ಇಲ್ಲೀಗಲೇ ರವೀಶನಿಗೆ ಕಾಲ್ ಮಾಡು, ಇದೇ ಪಾರ್ಕ್ ಹತ್ರ ಬಂದು ನನ್ನ ಪಿಕ್ ಮಾಡು ಅಂತ ಹೇಳು. ಅವನು ಪಿಕ್ ಮಾಡಲಿಲ್ಲ ಅಂದರೆ ನನ್ನ ಕಾಲ್ನ ಅದ್ಯಾಕಾಗಂತಿ, ಮೊದಲು ಕಾಲ್ ಮಾಡು. ಸರಿ. ಅದಿತಿ ರವೀಶನ ನಂಬರ್ಗೆ ಫೋನ್ ಮಾಡಿದ್ಲು. ತುಂಬ ಲಾಂಗ್ ರಿಂಗ್ ಆಯಿತು. ಕಡೆಗೆ ರವೀಶ ಕಾಲ್ ಪಿಕ್ ಮಾಡಿದ್ದ. ಇಬ್ಬರ ನಡುವೆ ಮಾತುಕತೆ ನಡೀತು. ರಶ್ಮಿ ನೋಡ್ತಾ ಇದ್ದಂತೆ ಅದಿತಿಯ ಮಿಂಚು ಕಣ್ಣಿಂದ ಹರಿತಿತ್ತು ಕಣ್ಣೀರು. ಫೋನ್ ಇಟ್ಟವಳೆ ಅಕ್ಕಪಕ್ಕ ನೋಡಿ ರಶ್ಮಿಯನ್ನ ಬಿಗಿದಪ್ಪಿದ್ದಳು. ಸ್ವಲ್ಪ ಸಮಯದಲ್ಲಿಯೇ ರವೀಶನ ಕಾಲ್ ಬಂತು. ತಕ್ಷಣ ಗೆಳತಿಯರು ಹಾಗೆ ಮಾತಾಡ್ಕೊಂಡೇ ಹೊರಗಡೆ ಬಂದ್ರು. ರವೀಶ ಕಾರಿಗೆ ಹೊರಗೆ ನಿಂತಿದ್ದ. ಎಷ್ಟೋ ದಿನದ ನಂತರ ಇಬ್ಬರ ಭೇಟಿ ಆಗುತ್ತಿದೆ ಎನಿಸಿತ್ತು. ರಶ್ಮಿ ಹಾಗೆ ಅದಿತಿಯನ್ನ ರವೀಶನೆಡೆ ತಳ್ಳಿದ್ದಳು ಮೃದುವಾಗಿ. ಭದ್ರವಾಗಿ ಇಟ್ಕೊಂಬಿಡಿ ನಮ್ಮ ಹುಡುಗಿನ, ಮತ್ತೆ ಬಿಟ್ಟರೆ ಸಿಗೋಲ್ಲ ಅಂತ ಅಪರೂಪದವಳು ಎಂದಾಗ, ಅರೆ ನಾವೇನು ಅಲ್ವಾ ಅಂದಾಗ, ಇಲ್ಲ ನೀವು ಅದ್ಭುತವಾದ ವ್ಯಕ್ತಿನೇ, ಅದನ್ನೇ ಅವಳಿಗೆ ತಿಳಿ ಹೇಳಿದ್ದೀನಿ. ಇನ್ಯಾವತ್ತೂ ಬೇರೆ ಆಗೋ ಮಾತೇ ಮರ್ತು ಬಿಡಿ. ನಿಮ್ಮಲ್ಲಿ ಬಂದಂಥ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ನಿವಾರಿಸ್ಕೊಳ್ಳಿ, ಸದಾ ಜೊತೆಯಾಗಿ ಖುಷಿಯಿಂದಿರಿ ಎಂದಳು ರಶ್ಮಿ. ಇಬ್ಬರು ಥ್ಯಾಂಕ್ಸ್ ಹೇಳಿದ್ರು ರಶ್ಮಿಗೆ. ಇತ್ತ ರಶ್ಮಿ ನಗು ನಗುತ್ತಾ ತನ್ನ ಮನೆಯತ್ತ ಹೊರಟಳು. ಇತ್ತ ಕಾರಿನಲ್ಲಿ ರವೀಶ ಮತ್ತು ಅದಿತಿ ಇಬ್ಬರೇ ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಾ ಹಾಗೆ ಎಷ್ಟೋ ಹೊತ್ತು ಕೂತು ಬಿಟ್ಟಿದ್ರು. ಏಕೆಂದರೆ ಅವರಿಗೆ ಪ್ರಥಮ ಬಾರಿಗೆ ತಾವಿಬ್ಬರು ಸಂಧಿಸ್ತಿದ್ದೇವೇನೋ ಎಂಬಂಥ ಒಂದು ಅನುಭವ ಮೂಡಿತ್ತು. ನಂತರ ಅದಿತಿ ಎಚ್ಚರಿಸಿದಾಗ ಇಬ್ಬರು ನಗ್ತಾ ಕಾರನ್ನು ಸ್ಟಾರ್ಟ್ ಮಾಡಿದ ರವೀಶ. ದೊಡ್ಡ ರೆಸ್ಟೋರೆಂಟ್ನತ್ತ ಕಾರು
ನಾಗಾಲೋಟದಲ್ಲಿ ಹೊರಟಿತ್ತು. ಅದಿತಿ ಮತ್ತು ರವೀಶ ಪರಸ್ಪರ ಮನದಲ್ಲಿಯೇ ರಶ್ಮಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸಂಸಾರದಲ್ಲಿ ಏಳುವ ಸಣ್ಣ ಸಣ್ಣ ಅಸಮಾಧಾನಗಳನ್ನು ಅಲ್ಲಲ್ಲಿಯೇ ಬಗೆಹರಿಸಿಕೊಂಡ್ರೆ ಬದುಕೆಷ್ಟು ಸುಂದರ ಎನಿಸಿತ್ತವರಿಗೆ. ನೋಡಿದ್ರ ಸ್ನೇಹಿತರೆ, ಅಹಮಿಕೆಯ ಕೋಟೆ 2ನೇ ಭಾಗದಲ್ಲಿ ರಶ್ಮಿ ಮತ್ತು ಅದಿತಿಯರು ತಮಗೆ ಬಂದಂತಹ ದೊಡ್ಡ ಗಂಡಾಂತರದಿಂದ ರಶ್ಮಿಯ ಸಹಾಯದಿಂದ ತಮ್ಮ ಸಂಬಂಧವನ್ನು ಉಳಿಸ್ಕೊಂಡ್ರು. ಮತ್ತದಕ್ಕೊಂದು ಪುನರುಜ್ಜೀವನ ಕೊಟ್ಟು ಸಂತಸದೆಡೆ ಪಯಣ ಬೆಳೆಸಿದ್ರು. ಏನಂತೀರಾ? ಇಂಥ ರಶ್ಮಿ ಮತ್ತು ಅದಿತಿ ನಮ್ಮ ಸುತ್ತ ಇರಬಹುದಲ್ವೇ? ರಶ್ಮಿ ಅಂತ ಸ್ನೇಹಿತೆ, ಅದಿತಿ ಮತ್ತು ರವೀಶರಂಥ ದಂಪತಿಗಳು. ಅವರ ನಡುವೆ ಬಿರುಕು ಮೂಡಿದರೆ ಸಹಾಯ ಮಾಡೋಣ, ಮತ್ತೆ ಅವರಿಬ್ಬರನ್ನ ಒಂದು ಮಾಡೋಣ. ಏನಂತೀರಾ? ಕಮೆಂಟ್ ಮಾಡಿ. ನನ್ನ ಕತೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನಾನು ಅನಿತಾ. ನಮಸ್ತೆ.